ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಇವತ್ತು ಬೆಳಗ್ಗೆಯಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಕ್ಕರೆ ನಾಡು ಮಂಡ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೇನಿಯಾ ಜೋರಾಗಿತ್ತು. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಇದಕ್ಕೂ ಮೊದಲು ಪ್ರಧಾನಿ ಮೋದಿಯನ್ನ ಕಲಾ ತಂಡಗಳು ಭರ್ಜರಿಯಾಗಿ ಸ್ವಾಗತಿಸಿದವು. ಇನ್ನು ಮಂಡ್ಯದ ಪ್ರವಾಸಿ ಮಂದಿರ ಸರ್ಕಲ್ನಿಂದ ಮೋದಿ ಮೆಗಾ ರೋಡ್ ಶೋ ನಡೆಸಿದ್ರು. ರೋಡ್ ಶೋ ವೇಳೆ ಮೋದಿ ಮೇಲೆ ಜನರು ಹೂವಿನ ಸುರಿಮಳೆಗೈದ್ರು. ಸುಮಾರು 1.8 ಕಿಲೋಮೀಟರ್ ಮೋದಿ ರೋಡ್ ಶೋನ ಮಾಡಿದ್ರು. ಗೆಜಲಗೆರೆ ಕಾಲೋನಿಯಲ್ಲಿ ಹೆದ್ದಾರಿ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಅವರನ್ನ ಸಿಎಂ ಬೊಮ್ಮಾಯಿ ಅವರು ಸನ್ಮಾನ ಮಾಡಿದ್ರು. ಹಸಿರು ಶಾಲು ಹೊದಿಸಿ, ಮೈಸೂರು ಪೇಟ ತೊಡಿಸಿ, ಮಲ್ಲಿಗೆ ಹೂವಿನ ಹಾರ ಹಾಕಿ ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಿದ್ರು. ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಬಡವರ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಕಾಳಜಿ ಇಲ್ಲ. ಕೋಟಿ ಕೋಟಿ ಹಣವನ್ನ ಕಾಂಗ್ರೆಸ್ ಲೂಟಿ ಮಾಡಿದೆ. ಬಿಜೆಪಿ ಸರ್ಕಾರ ಬಡವರ ಕಷ್ಟವನ್ನ ದೂರ ಮಾಡ್ತಿದೆ. ಬಡವರಿಗಾಗಿ ಬಿಜೆಪಿ ಸರ್ಕಾರ ಹಗಲಿರುಳು ಶ್ರಮಿಸ್ತಿದೆ ಅಂತ ಮೋದಿ ಹೇಳಿಕೆಯನ್ನ ಕೊಟ್ರು. साल 2014 से पहले कांग्रेस की जो सरकार केंद्र में थी और मिलीजुली सरकार थी, भांति भांति लोगों के समर्थन से चल रही थी, उसने गरीब आदमी को, गरीब परिवारों को तबाह करने में कोई कसर बाकी नहीं छोड़ी थी. जो पैसा गरीब के विकास के लिए था, उसका हजारों करोड़ रुपए कांग्रेस की सरकार ने लूट लिया था. ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಬೊಮ್ಮಾಯಿ ಮಾತನಾಡಿದ್ದು ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ವಿಪಕ್ಷಗಳು ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಲು ಪ್ರಯತ್ನ ಮಾಡ್ತಿದ್ದಾವೆ. ಅಡಿಗಲ್ಲು ಹಾಕಿ ಉದ್ಘಾಟನೆ ಮಾಡುತ್ತಿರುವುದು ಮೋದಿ ಸರ್ಕಾರ. ಡಬಲ್ ಇಂಜಿನ್ ಸರ್ಕಾರ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದೆ ಅಂತ ಹೇಳಿದ್ರು. ಅಭಿವೃದ್ಧಿ ಮಂಡ್ಯ ಈಸ್ ಇಂಡಿಯಾ ಅದನ್ನ ಕಲ್ಪನೆಯನ್ನು ಇಟ್ಕೊಂಡು ನಾವು ಇವತ್ತು ಸೂಪರ್ ಹೈವೇ ಜೊತೆಗೆ ಇಲ್ಲಿಯ ಎಲ್ಲ ಬೇಕು ಬೇಡಿಕೆಗಳಿಗೆ ಬಿಜೆಪಿ ಮಾತ್ರ ಮಾಡಕ್ ಸಾಧ್ಯ, ಡಬಲ್ ಇಂಜಿನ್ ಮಾತ್ರ ಮಾಡಕ್ ಸಾಧ್ಯ. ತಾವು ಎಲ್ಲರನ್ನೂ ಪರೀಕ್ಷೆ ಮಾಡಿ ನೋಡಿದ್ದೀರಿ, ಎಲ್ಲರನ್ನೂ 30 ವರ್ಷದಿಂದ ಪರೀಕ್ಷೆ ಮಾಡಿ ನೋಡಿದ್ದೀರಿ. ಬಿಜೆಪಿ ಕಳೆದ 4 ವರ್ಷದಲ್ಲಿ ನಮ್ಮ ಸರ್ಕಾರ ಇಲ್ಲಿ ಮಾಡಿರುವಂತ ಕೆಲಸಗಳನ್ನ ನೋಡಿ, ನಮ್ಮ ರಿಪೋರ್ಟ್ ಕಾರ್ಡ್ ಅನ್ನ ನೋಡಿ, ದಯವಿಟ್ಟು ನೀವು ಆಶೀರ್ವಾದವನ್ನ ಮಾಡಿ. ಇನ್ನು ಬಿಜೆಪಿ ಬೆಂಬಲ ಘೋಷಣೆ ಬಳಿಕ ಸಂಸದೆ ಸುಮಲತಾ ಪ್ರಧಾನಿ ಮೋದಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಬಳಿಕ ಮಾತನಾಡಿದ ಸುಮಲತಾ, ಮೋದಿಗೆ ಮಂಡ್ಯದ ಆರ್ಗ್ಯಾನಿಕ್ ಬೆಲ್ಲ ಗಿಫ್ಟ್ ನೀಡಿದ್ದೇವೆ. ಈ ವೇಳೆ ಅವರ ಮುಖದ ಎಕ್ಸ್ಪ್ರೆಸ್ ತುಂಬಾ ಚೆನ್ನಾಗಿತ್ತು. ಬೆಲ್ಲ ಕಂಡು ಪ್ರಧಾನಿ ಸಂತಸವನ್ನ ವ್ಯಕ್ತಪಡಿಸಿದ್ರು ಅಂತ ನ್ಯೂಸ್ 18ಗೆ ಸುಮಲತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸಕ್ಕರೆ ನಾಡು ಮಂಡ್ಯಗೆ ಆಗಮಿಸಿದ್ರು. ಸಮಾವೇಶ ಕೂಡ ಅದ್ದೂರಿಯಾಗಿ ನಡೀತು. ಈ ಬಗ್ಗೆ ಮಾತನಾಡಲಿಕ್ಕೆ ಸಂಸದೆ ಸುಮಲತಾ ಅಂಬರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ತುಂಬಾ ಅದ್ದೂರಿಯಾದ ಸಮಾವೇಶ, ತುಂಬಾ ಅದ್ಭುತವಾದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ನೋಡಿ. ಜನ ಲಾಸ್ಟ್ ವರೆಗೂ ಕೂತಿದ್ರು ಅಷ್ಟೊತ್ತು. ಆಮೇಲೆ ಅವರ ಮಾತುಗಳಿಗೆ ಯಾವ ರೀತಿ ರೆಸ್ಪಾನ್ಸ್ ಬರ್ತಿತ್ತು, ರೋಡ್ ಶೋ ಅಲ್ಲಿ ಅವರಿಗೆ ಸಿಕ್ಕಂತ ಒಂದು ಪ್ರೀತಿ, ಆ ಹೂವಿನ ಒಂದು ಮಳೆ ಅಂತ ಹೇಳಬೇಕು, ಇವೆಲ್ಲ ನೋಡಿದ್ರೆ ಖಂಡಿತ ಮಂಡ್ಯದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಯಾವ ಮಟ್ಟಕ್ಕೆ ಒಂದು ಜನಪ್ರಿಯತೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಮಂಡ್ಯ ಅಂದ್ರೆ ಬೆಲ್ಲ, ಬೆಲ್ಲ ಅಂದ್ರೆ ಮಂಡ್ಯ ಅಂತ ಬೆಲ್ಲನ ಪ್ರಧಾನಿಗೆ ಉಡುಗೊರೆ ಯಾಕೆ ಕೊಟ್ರಿ? ಹೇಗಿತ್ತು ಅವರ ಎಕ್ಸ್ಪ್ರೆಷನ್? ತುಂಬಾ ನಗ್ತಾ ಇದ್ರು, ತುಂಬಾ ಖುಷಿ ಪಟ್ಟರು. ನಾನು ಹೇಳಿದೆ, ಈ ಭಾಗದ ಒಂದು ಆರ್ಗ್ಯಾನಿಕ್ ಜಾಗರಿ ಇದು ತುಂಬಾ ಪ್ರಸಿದ್ಧಿ ಇಲ್ಲಿ. ಅವರಿಗೆ ಅವ್ರ ಮಾತಲ್ಲೇ ಗೊತ್ತಿತ್ತು, ನನ್ಗೆ ಗೊತ್ತಿದೆ ಅನ್ನೋ ತರಾನೇ ಅವರು ಸ್ಮೈಲ್ ಕೊಡ್ತಾ ಇದ್ರು. ಈ ಒಂದು ಹೆದ್ದಾರಿಗೆ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು. ಆದ್ರೂ ಕೂಡ ಈ ಒಂದು ಹೆದ್ದಾರಿಯನ್ನ ವೀಕ್ಷಣೆ ಮಾಡಿದ್ರು ಪ್ರಧಾನಿಯವರು, ಉದ್ಘಾಟನೆ ಕೂಡ ಮಾಡಿದ್ರು. ಏನ್ ಹೇಳ್ತೀರಿ ಮೇಡಮ್? ಬೆಂಗಳೂರಿಂದ ಮೈಸೂರಿಗೆ ಅಥವಾ ನನಗೆ ಬೆಂಗಳೂರು ಮನೆಯಿಂದ ಮಂಡ್ಯಕ್ಕೆ ಬರೋಕ್ಕೂ ಮೊದಲು 2 ಗಂಟೆ ಕಾಲ ಆಗ್ತಾ ಇತ್ತು. ಈಗ 3/4 ಗಂಟೆ 1 ಗಂಟೆಯಲ್ಲಿ ಬಂದ್ಬಿಡ್ತೀನಿ. ಬೆಳಗ್ಗೆ ಆಫೀಸ್ಗೆ ಹೋದ್ರೆ ನೈಟ್ ಮನೆಗೆ ಬಂದು ಸೇರೋ ಅಷ್ಟು ಅನುಕೂಲ ಆಗ್ತಿದೆ. ಇದನ್ನ ತಪ್ಪು ಅಥವಾ ಇದು ಸರಿ ಇಲ್ಲ ಅಂತ ಯಾರು ಹೇಳೋಕೆ ಆಗಲ್ಲ. ಕ್ರೆಡಿಟ್ ವಾರ್ ಬಿಡಿ ಎಲ್ಲ.
ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ದಾಯಿತು. ಆದರೆ ಈ ರಾಜಕೀಯ ನಾಯಕರ ಹೈವೇ ಕ್ರೆಡಿಟ್ ಪಾಲಿಟಿಕ್ಸ್ ನಿಲ್ತಾ ಇಲ್ಲ. ಹೈವೇ ಕ್ರೆಡಿಟ್ ಪಡೆದುಕೊಳ್ಳಲು ಮುಂದಾದಂತಹ ಕಾಂಗ್ರೆಸ್ ಜೆಡಿಎಸ್ಗೆ ಸಂಸದೆ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂದ್ರೆ, ಜ್ಯೋತಿಷಿ ಒಬ್ಬರಿಗೆ ಕನಸು ಬಿತ್ತಂತೆ ನಿಮಗೆ ಮಗು ಆಗುತ್ತೆ ಅಂತ. ಅದೇ ರೀತಿ ತಂದೆ ತಾಯಿಗೆ ಜ್ಯೋತಿಷಿ ಹೇಳಿದ ಹಾಗೆ ಮಗು ಆಯ್ತಂತೆ. ಈಗ ಕ್ರೆಡಿಟ್ ಜ್ಯೋತಿಷಿಗೆ ಹೋಗ್ಬೇಕಾ ಅಥವಾ ತಂದೆ ತಾಯಿಗೆ ಹೋಗ್ಬೇಕಾ? ಈ ರೀತಿ ಕ್ರೆಡಿಟ್ ತೆಗೆದುಕೊಳ್ಳುವವರು ತುಂಬಾ ಜನ ಇದ್ದಾರೆ ಅಂತ ಸುಮಲತಾ ಕಿಡಿಕಾರಿದ್ದಾರೆ. ಹೇಳ್ತಾರೆ ಈ ಥರ ಕನಸು ಬಂದಿದೆ ಅಥವಾ ಒಂದು ಪ್ರೆಡಿಕ್ಟ್ ಮಾಡ್ತಿದ್ದೀನಿ ಮಗು ಆಗುತ್ತೆ ಅಂತ. ಆಮೇಲೆ ಅದ್ರ ಪ್ರಕಾರ ತಂದೆ ತಾಯಿ ಹೋಗಿ ಇದನ್ನು ಮಗು ಆಗತ್ತೆ. ಈಗ ಕ್ರೆಡಿಟ್ ಆ ಜ್ಯೋತಿಷಿಗೆ ಹೋಗ್ಬೇಕಾ ಅಥವಾ ತಂದೆ ತಾಯಿಗೆ ಹೋಗ್ಬೇಕಂತ ಈ ರೀತಿ ಕ್ರೆಡಿಟ್ ತಗೊಳ್ಳೋಕ್ಕೆ ತುಂಬ ಜನ ಇರ್ತಾರೆ. ಬಟ್ ಜನಕ್ಕೆ ಗೊತ್ತಾಗುತ್ತೆ ನಾವೇನು ಕ್ರೆಡಿಟ್ನ ಕ್ಲೇಮ್ ಮಾಡೋದೇನು ಬೇಕಾಗಿಲ್ಲ ಈ ವಿಷಯದಲ್ಲಿ. ಬಟ್ ಕ್ರೆಡಿಟ್ ಅಪಾರ್ಟ್ ನಾನು ಈ ಕ್ರೆಡಿಟ್ ಅನ್ನೋ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಲ್ಲ ಬೇರೆಯವ್ರ ಥರ. ಜನಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು. ಇನ್ನು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ನಗರಗಳ ನಡುವೆ ನಿರ್ಮಿಸಿರುವ ದಶಪಥ ಹೆದ್ದಾರಿ ಯಾರಿಗೆ ಉಪಯೋಗ? ಹಣ ಮಾಡಲು ಯಾರಿಗೆ ರಹದಾರಿ ಎನ್ನುವುದು ನನ್ನ ಪ್ರಶ್ನೆ ಆಗಿದೆ. ರಾಮನಗರ, ಮಂಡ್ಯ ಜಿಲ್ಲೆಗಳ ಜನರಿಗೆ, ಅದರಲ್ಲೂ ಬೆಂಗಳೂರು ಮೈಸೂರು ನಡುವೆ ಆ ಹೆದ್ದಾರಿ ಉದ್ದಕ್ಕೂ ಜೀವಿಸ್ತಾ ಇರುವಂತಹ ಜನರಿಗೆ ಇದರಿಂದ ನಯಾ ಪೈಸೆ ಉಪಯೋಗ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಗೆಳ್ಳಷ್ಟು ಇಲ್ಲ. ಈ ಸತ್ಯವನ್ನ ನಾವೆಲ್ಲರೂ ಅರಿಯಬೇಕಾಗಿದೆ ಅಂತ ಬಿಜೆಪಿ ವಿರುದ್ಧ ಪರೋಕ್ಷವಾಗಿ ಎಚ್ಚರಿಕೆ ಕಿಡಿಕಾರಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಸರ್ಕಾರಕ್ಕೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ರೈತರ ಸಂಕಷ್ಟಗಳಿಗೆ ಕೇಂದ್ರ ಹಾಗೂ ಬೊಮ್ಮಾಯಿ ಸರ್ಕಾರವೇ ನೇರ ಕಾರಣ ಅಂತ ಆರೋಪಿಸಿದ್ದಾರೆ. ಕೇಂದ್ರ ರಾಜ್ಯಗಳಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಬಿಜೆಪಿ ಸರ್ಕಾರಗಳು ರಾಕ್ಷಸ ರೀತಿಯಲ್ಲಿ ಕಾಡುತ್ತಿವೆ. ರೈತರು ಬೆಳೆದ ಎಲ್ಲಾ ಕೃಷಿ ಉತ್ಪನ್ನಗಳ ಬೆಲೆಗಳು ಪಾತಾಳಕ್ಕೆ ಕುಸಿಯುತ್ತಿವೆ. ನೀವು ಮೈಸೂರು ಮಂಡ್ಯ ಭಾಗಕ್ಕೆ ಬರೋದ್ರಿಂದ ಆ ಭಾಗದ ರೈತರ ಸಮಸ್ಯೆಗಳೇನು ಅನ್ನೋದರ ಬಗ್ಗೆ ಮಾಹಿತಿ ತರಿಸಿಕೊಳ್ಳಿ ಹಾಗೂ ರೈತರೊಂದಿಗೆ, ಪತ್ರಕರ್ತರೊಂದಿಗೆ ಮಾತನಾಡಿದ್ರೆ ಈ ಸಮಸ್ಯೆಗಳು ತಿಳಿಯುತ್ತೇವೆ ಅಂತ. ಆದರೆ ನಿಮ್ದೇನಿದ್ರು ಕೂಡ ಹೇಳುವುದಷ್ಟೇ ಆಗ್ಬಿಟ್ಟಿದೆ. ಇನ್ನ ಕೇಳಿಸ್ಕೊಂಡು ಅಭ್ಯಾಸ ಇಲ್ಲ ಅನ್ಸುತ್ತೆ ನಿಮಗೆ ಅಂತ ಸಿದ್ದು ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ ನಿರ್ಮಿಸಿದಂತ ಉರಿಗೌಡ ನಂಜೇಗೌಡ ಮಹಾದ್ವಾರವನ್ನ ನಿನ್ನೆ ರಾತ್ರೋರಾತ್ರಿ ತೆರವುಗೊಳಿಸಲಾಗಿತ್ತು. ಉರಿಗೌಡ ನಂಜೇಗೌಡ ಮಹಾದ್ವಾರಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ಅಸಮಾಧಾನ ಹೊರಹಾಕಿದ್ರು. ಈ ಹಿನ್ನೆಲೆ ಮಂಡ್ಯ ಜಿಲ್ಲಾಡಳಿತ ಮಹಾದ್ವಾರ ತೆರವುಗೊಳಿಸಿದೆ. ಇನ್ನು ತೆರವುಗೊಳಿಸಲಾದಂತಹ ಸ್ಥಳದಲ್ಲಿ ಶ್ರೀ ಬಾಲಗಂಗಾಧರನಾಥ ಮಹಾದ್ವಾರವನ್ನ ನಿಲ್ಲಿಸಲಾಗಿದೆ. ಇನ್ನು ಸಚಿವ ಅಶ್ವಥ್ ನಾರಾಯಣ್ ಮಾತನಾಡಿದ್ದು, ಉರಿಗೌಡ ನಂಜೇಗೌಡ ನಮ್ಮ ಸಮಾಜದವರು. ಉರಿಗೌಡ ಹಾಗೂ ನಂಜೇಗೌಡ ಇತಿಹಾಸದಲ್ಲೇ ಇದ್ದಾರೆ. ಮಹಾದ್ವಾರ ಯಾಕೆ ತೆರವು ಮಾಡಿದ್ರು ಗೊತ್ತಿಲ್ಲ, ಅಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಅಂತ ಹೇಳಿಕೆಯನ್ನ ಕೊಟ್ರು. ಇತಿಹಾಸದಲ್ಲಿ ಇರೋದನ್ನ ಇವರು ಬೇಕಾದಂತೆ ಹೇಳ್ಕೊಳ್ಳೋದು, ಇದು ಇರುವಂತದ್ದು ಸತ್ಯ ಇದೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಧಾರವಾಡದಲ್ಲಿ ಐಐಟಿ ಕಟ್ಟಡವನ್ನ ಲೋಕಾರ್ಪಣೆ ಮಾಡಿದ್ರು. ಜೊತೆಗೆ ಹುಬ್ಬಳ್ಳಿಯಲ್ಲಿ ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ಉದ್ಘಾಟಿಸಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ 1505 ಮೀಟರ್ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ಉದ್ಘಾಟನೆ ಮಾಡಿದ್ರು. ಇದೀಗ ಪ್ರಧಾನಮಂತ್ರಿಗಳು धारवाड़ में आईआईटी का ये नया कैंपस कर्नाटक की विकास यात्रा में नया अध्याय लिख रहा है. एक इंस्टीट्यूट के रूप में यहाँ की हाई टेक फैसिलिटीज आईआईटी धारवाड़ को वर्ल्ड के बेस्ट इंस्टीट्यूट के बराबर पहुंचने की प्रेरणा देंगे. 4 साल पहले फरवरी 2019 में मैंने इस आधुनिक इंस्टीट्यूट का शिलान्यास किया था. बीच में कोरोना का. ಮಾಜಿ ಸಂಸದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಚಾಮರಾಜನಗರ ತಾಲೂಕಿನ ಹೆಗ್ಗವಾಡಿ ಬಳಿ ತೋಟದಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿತು. ತಂದೆ ತಾಯಿ ಸಮಾಧಿ ಪಕ್ಕದಲ್ಲೇ ಧ್ರುವನಾರಾಯಣ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಪುತ್ರರಾದ ದರ್ಶನ್, ಧೀರನ್ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಅಂತ್ಯಕ್ರಿಯೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಅಗಲಿದ ನಾಯಕನಿಗೆ ಕಣ್ಣೀರಿನ ವಿದಾಯವನ್ನ ಹೇಳಿದರು. ಇನ್ನು ಬೆಂಬಲಿಗರು ಧ್ರುವನಾರಾಯಣ್ ಪುತ್ರ ದರ್ಶನ್ಗೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹಿಸಿದ್ರು. ಸಿದ್ದರಾಮಯ್ಯ, ಡಿಕೆಶಿ ಎದುರೇ ಅಭಿಮಾನಿಗಳು ಘೋಷಣೆಯನ್ನ ಕೂಗಿ ಒತ್ತಾಯಿಸಿದ್ರು. ನೂತನವಾಗಿ ಹಾರೋಹಳ್ಳಿ ರಚನೆ ಆದ ಹಿನ್ನೆಲೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಸಮಾವೇಶದಲ್ಲಿ ಮಾತನಾಡಿದ ಎಚ್.ಡಿ.ಕೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಗುಡುಗಿದ್ರು. ಮಂಡ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ರೈತ ಸಂಘದ ಕುತಂತ್ರದಿಂದ ನಿಖಿಲ್ನನ್ನ ಸೋಲಿಸಿದ್ರು ಅಂತ ಕಿಡಿಕಾರಿದ್ರು. ಅಲ್ಲದೆ ನಿಖಿಲ್ಗೆ ರಾಜಕಾರಣ ಬೇಡ ಎಂದಿದ್ದೆ, ಆರಾಮಾಗಿ ಇರೋ ಎಂದಿದ್ದೆ. ಆದ್ರೆ ಜನರು ಒತ್ತಡ ಹಾಕಿದ್ದಾರೆ, ಹೀಗಾಗಿ ರಾಜಕೀಯಕ್ಕೆ ಬಂದಿದ್ದಾನೆ. ನಿಮ್ಮ ಮನೆಯ ಮಗ, ನಿಮ್ಮ ಮಡಲಿಗೆ ನಿಖಿಲ್ನ ಹಾಕಿದ್ದೇನೆ ಅಂತ ಎಚ್.ಡಿ.ಕೆ ಹೇಳಿದ್ರು. ಇನ್ನು ಇದೇ ವೇಳೆ ಡಿಕೆ ಬ್ರದರ್ಸ್ ವಿರುದ್ಧ ಕೂಡ ಕಿಡಿಕಾರಿದ್ರು.
ನಿಖಿಲ್ ಮಾತನಾಡಿದ್ದು, ಮಂಡ್ಯದಲ್ಲಿ ನಾನು ಟೆಕ್ನಿಕಲ್ ಆಗಿ ಸೋತೆ. ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಸೇರಿಸಿ ಸೋಲಿಸಿದ್ರು. ಆದ್ರೆ ರಾಮನಗರದಲ್ಲಿ ಅದು ನಡೆಯೋದಿಲ್ಲ ಅಂತ ನಿಖಿಲ್ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಸಮಾರಂಭಕ್ಕೆ ಬಂದ ಜನರಿಗೆ ಭರ್ಜರಿ ಬಾಡೂಟ ವ್ಯವಸ್ಥೆ ಮಾಡಲಾಗಿತ್ತು. ಬಾಡೂಟದಲ್ಲಿ ಮುದ್ದೆ, ಮಟನ್ ಸಾಂಬಾರ್, ಚಿಕನ್ ಫ್ರೈ, ಬೋಟಿ, ಮೊಟ್ಟೆ ಕೊಡಲಾಯಿತು. ಇನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಪುಟ್ಟು ಅಂಜಿನಪ್ಪನಿಂದ ಬಾಡೂಟ ಆಯೋಜನೆ ಮಾಡಿದ್ರು. ಬಾಡೂಟಕ್ಕಾಗಿ ನಾನಾ ನೀನಾ ಅಂತ ಮತದಾರರು ಮುಗಿಬಿದ್ರು. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ವಿಜಯ ಸಂಕಲ್ಪ ಯಾತ್ರೆ ನಡೆಯಿತು. ಮಾಲೂರು ಮಾಜಿ ಶಾಸಕ ಮಂಜುನಾಥ್ ಗೌಡರು ಯಾತ್ರೆಗೆ ಆಗಮಿಸಿದ ಕಾರ್ಯಕರ್ತರಿಗೆ ಭರ್ಜರಿ ಬಾಡೂಟ ಆಯೋಜಿಸಿದ್ರು. ಸುಮಾರು 10,000 ಜನರಿಗೆ ಭರ್ಜರಿ ಬಾಡೂಟದ ವ್ಯವಸ್ಥೆ ಮಾಡಿದ್ರು. ಚಿಕನ್, ಮಟನ್, ಬಿರಿಯಾನಿ, ಕಬಾಬ್ಗೆ ಜನರು ಮುಗಿಬಿದ್ರು. ಕೊಪ್ಪಳದ ಕುಷ್ಟಗಿ ಪಟ್ಟಣದಲ್ಲಿ ನಡೆದ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ಪಾಕಿಸ್ತಾನದಲ್ಲಿ ಮೋದಿ ಜಪ ನಡೀತಾ ಇದೆ. ಕಾಂಗ್ರೆಸ್ನವರು ಪಾಕಿಸ್ತಾನ ಜಪ ಮಾಡ್ತಿದ್ದಾರೆ. ಈ ಬಾರಿ ಕಾಂಗ್ರೆಸ್ಗೆ ಸೋಲಿನ ರುಚಿ ತೋರಿಸಿ ಪಾಕಿಸ್ತಾನಕ್ಕೆ ಕಳಿಸೋಣ. ಹೊಟ್ಟೆಗೆ ಎಣ್ಣೆನ ಹಾಕೊಂಡು ಕೆಲಸ ಮಾಡಿದ್ರೆ ಕೆಲಸ ಕೆಡುತ್ತೆ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿ, ಬಿಜೆಪಿಗೆ ಗೆಲುವನ್ನ ಗೆಲ್ಲಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಬಾಗಲಕೋಟೆಯ ಬಾದಾಮಿ ಪಟ್ಟಣದಲ್ಲಿ ನಡೆದ ಎಸ್ಟಿ ಸಮಾವೇಶ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಸಚಿವ ಶ್ರೀರಾಮುಲು ಮತ್ತೆ ಬಾದಾಮಿಯಿಂದ ಸ್ಪರ್ಧೆಗೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಬಾದಾಮಿಯಿಂದ ಸ್ಪರ್ಧೆಗೆ 4 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಆ 4 ಜನರ ಜೊತೆ ನಾನು ಕೂಡ ಒಬ್ಬ ಆಕಾಂಕ್ಷಿ. 5 ಜನ ಪಂಚಪಾಂಡವರ ರೀತಿ ಅಣ್ಣ ತಮ್ಮಂದಿರಂತೆ ಇದ್ದೀವಿ. ನಾವೆಲ್ಲರೂ ಸೇರಿ ಕೌರವರ ಸೇನೆ ಕಾಂಗ್ರೆಸ್ ಪಕ್ಷವನ್ನ ಸದೆಬಡಿಯುತ್ತೇವೆ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕ ಜನಾರ್ದನ ರೆಡ್ಡಿ ಹವಾ ಜೋರಾಗಿದೆ. ಬಾಗೇಪಲ್ಲಿ ಪಟ್ಟಣದ ಬೃಹತ್ ಬೈಕ್ ರ್ಯಾಲಿ ಮೂಲಕ ಜನಾರ್ದನ ರೆಡ್ಡಿಯನ್ನ ಅಭಿಮಾನಿಗಳು ಸ್ವಾಗತಿಸಿದರು. ಬೈಕ್ ರ್ಯಾಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದರು. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಕೆಎಸ್ಆರ್ಟಿಸಿ ಬಸ್ ಡಿಪೋ ಬಳಿ ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬಾಗೇಪಲ್ಲಿ ಕ್ಷೇತ್ರದ ಅಭ್ಯರ್ಥಿ ಅರಿಕೆರೆ ಕೃಷ್ಣಾರೆಡ್ಡಿ ಪರವಾಗಿ ಜನಾರ್ದನ ರೆಡ್ಡಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ನಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆ ನಡೆಯಿತು. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬರ್ತಿದ್ದಂತೆ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತಿಸಿದರು. ಅಲ್ಲದೆ ಭರ್ಜರಿ ರೋಡ್ ಶೋ ಹಾಗೂ ಬೈಕ್ ರ್ಯಾಲಿ ನಡೆಸಿದರು. ಈ ವೇಳೆ ಮಾತನಾಡಿದ ಕುಮಾರಸ್ವಾಮಿ, ಕಾಂಗ್ರೆಸ್ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಜನ ನಾಯಕರಿದ್ದಾರೆ, ಆದರೆ ನನ್ನದು ಏಕಾಂಗಿ ಹೋರಾಟ. ಆನೇಕಲ್ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಕರೆ ಕೊಟ್ಟರು. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಸೊಗಡು ಶಿವಣ್ಣ ಜೋಳಿಗೆ ಹಿಡಿದು ಠೇವಣಿ ಹಣವನ್ನು ಸಂಗ್ರಹಿಸಿದ್ದಾರೆ. ಇಲ್ಲಿನ ಎನ್ಆರ್ ಕಾಲೋನಿಯಲ್ಲಿ ವಿನೂತನವಾಗಿ ಪ್ರಚಾರ ಮಾಡಿದ್ರು. ಇಲ್ಲಿನ ಕಾಳಮ್ಮ ದುರ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಜೋಳಿಗೆ ಹಿಡಿದು ಮತಯಾಚನೆಯನ್ನ ಮಾಡಿದ್ರು. ಈ ವೇಳೆ ಜೋಳಿಗೆಗೆ ಮತದಾರರು ಹಣ ಹಾಕಿ ಆಶೀರ್ವಾದವನ್ನ ಮಾಡಿದ್ರು. ಚಾಲಕನ ನಿದ್ದೆ ಮಂಪರಿನಿಂದಾಗಿ ಕಾರು ಪಲ್ಟಿಯಾದ ಘಟನೆ ಮದ್ದೂರಿನ ಬಳಿಯ ಶಿಂಷಾ ನದಿಯ ಮೇಲ್ಸೇತುವೆ ಬಳಿ ನಡೆದಿದೆ. ಕಾರು ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಾ ಇತ್ತು. ಇನ್ನು ಘಟನೆಯಲ್ಲಿ ಒಬ್ಬರಿಗೆ ಗಾಯವಾಗಿದ್ದು ಮದ್ದೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ದೊಡ್ಡಬಳ್ಳಾಪುರದ ಶನಿ ಮಹಾತ್ಮ ದೇವಸ್ಥಾನಕ್ಕೆ 2ನೇ ಬಾರಿಗೆ ಕಿಡಿಗೇಡಿಗಳು ಮಾಂಸದ ಆಹಾರ ತಂದಿದ್ದಾರೆ. ದೇವಾಲಯದಲ್ಲಿ ಮಾಂಸದ ಆಹಾರ ಇಟ್ಟು ಕಿಡಿಗೇಡಿಗಳು ಎಸ್ಕೇಪ್ ಆಗಲು ಯತ್ನಿಸಿದ್ದಾರೆ. ಈ ವೇಳೆ ದೇವಾಲಯದ ಸಿಬ್ಬಂದಿ ಕೈಗೆ ಕಿಡಿಗೇಡಿಗಳು ಸಿಕ್ಕಿಬಿದ್ದಿದ್ದಾರೆ. ಈ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಚಿಕ್ಕ ಮಧುರೆ ದೇವಾಲಯದಲ್ಲಿ ನಡೆದಿದೆ. ಗುಲಾಬಿ ಹಾರದಲ್ಲಿ ಮಾಂಸದ ತುಂಡುಗಳನ್ನು ಇಟ್ಟುಕೊಂಡು ಕಿಡಿಗೇಡಿಗಳು ಬಂದಿದ್ರು. ಈ ಹಿಂದೆ ಕೂಡ ಇದೇ ರೀತಿ ಕೃತ್ಯವನ್ನ ಎಸಗಿದ್ರು. ಸದ್ಯ ದುಷ್ಕರ್ಮಿಗಳನ್ನ ಹಿಡಿದು ದೇವಾಲಯದ ಸಿಬ್ಬಂದಿ ದೊಡ್ಡ ಬೆಳವಂಗಲ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವಕೀಲನ ಕಾರು ಅಡ್ಡಗಟ್ಟಿ ಹಲ್ಲೆಗೆ ಯತ್ನಿಸಿರುವ ಘಟನೆ ಬೆಂಗಳೂರಿನ ಹೆಬ್ಬಾಳ ರಿಂಗ್ ರಸ್ತೆ ಬಳಿ ನಡೆದಿದೆ. ವಕೀಲ ಹುಸೇನ್ ಎಂಬುವವರ ಕಾರನ್ನ ಕಿಡಿಗೇಡಿಗಳು ಮಾರಕಾಸ್ತ್ರಗಳನ್ನು ಬಳಸಿ ಜಖಂಗೊಳಿಸಿದ್ದಾರೆ. 2 ಬೈಕ್ಗಳಲ್ಲಿ ಬಂದ ಪುಂಡರಿಂದ ಕೃತ್ಯ ನಡೆದಿದೆ. ಈ ಸಂಬಂಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜನವಸತಿ ಪ್ರದೇಶಕ್ಕೆ ಕಾಡಾನೆಯೊಂದು ಕಾಲಿಟ್ಟು ದಾಂಗುಡಿ ನಡೆಸಿರುವಂತಹ ಘಟನೆ ದಾಂಡೇಲಿ ತಾಲೂಕಿನ ಅಂಬೇವಾಡಿ ನವಗ್ರಾಮದ ಬಳಿ ನಡೆದಿದೆ. ಇದೇ ವೇಳೆ ಬಾಳೆ, ಅಡಿಕೆ ತೋಟಕ್ಕೆ ನುಗ್ಗಿ ಬೆಳೆ ನಾಶಪಡಿಸಿದೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಆನೆಯನ್ನ ಕಾಡಿಗೆ ಅಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಚಿರತೆ ಆತಂಕ ಮೂಡಿಸಿದೆ. ಹೊಸಪೇಟೆ ತಾಲೂಕಿನ ಹಂಪಿ ಪವರ್ ಹೌಸ್ನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಸುತ್ತಮುತ್ತಲಿನ ಜನರಲ್ಲಿ ಭಯ ಹುಟ್ಟಿಸಿದೆ. ಕಳೆದ ಬುಧವಾರ ಕೂಡ ಕಾಣಿಸಿಕೊಂಡಿದ್ದಂಥ ಚಿರತೆ ಮತ್ತೆ ಕಾಣಿಸಿಕೊಳ್ತಾ ಇತ್ತು. ರಾತ್ರಿ ಹೊತ್ತು ಓಡಾಡೋದಕ್ಕೆ ಜನರು ಭಯವನ್ನ ಪಡ್ತಿದ್ದಾರೆ.
ಹೈದರಾಬಾದ್ನ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ 54ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಿದ್ರು. ಈ ವೇಳೆ ಅಮಿತ್ ಶಾ ಯೋಧರಿಂದ ಗೌರವ ವಂದನೆ ಸ್ವೀಕರಿಸಿದರು. 1969ರ ಮಾರ್ಚ್ 10ರಂದು ಸಿಐಎಸ್ಎಫ್ ಸ್ಥಾಪನೆಗೊಂಡಿತ್ತು. ಹೀಗಾಗಿ ಪ್ರತಿ ವರ್ಷ ಮಾರ್ಚ್ 10ರಂದು ಸಿಐಎಸ್ಎಫ್ ಸಂಸ್ಥಾಪನಾ ದಿನವನ್ನು ಆಚರಿಸಲಾಗ್ತಾ ಇದೆ. ಕೇಂದ್ರದ ಪ್ರಮುಖ 5 ಭದ್ರತಾ ಪಡೆಗಳಲ್ಲಿ ಸಿಐಎಸ್ಎಫ್ ಒಂದಾಗಿದೆ. ವಿಮಾನ ನಿಲ್ದಾಣ ಸೇರಿದಂತೆ ದೇಶದ ಪ್ರಮುಖ ಸ್ಥಳಗಳ ಭದ್ರತೆ ಹೊಣೆ ಈ ಪಡೆಯ ಮೇಲಿದೆ. ವಿದೇಶಿ ಮಹಿಳೆಗೆ ಜನಿಸಿರುವಂತ ಎಂದು ಹೇಳಲು ದೇಶಭಕ್ತನಾಗಲು ಸಾಧ್ಯವಿಲ್ಲ ಅಂತ ರಾಹುಲ್ ಗಾಂಧಿಯನ್ನ ಭಾರತದಿಂದ ಹೊರಹಾಕಬೇಕು ಅಂತ ಬಿಜೆಪಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಒತ್ತಾಯ ಮಾಡಿದ್ದಾರೆ. ವಿದೇಶಿ ನೆಲದಲ್ಲಿ ಭಾರತದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ದೇಶದಿಂದ ಹೊರಹಾಕಬೇಕು. ನೀವು ಸಾರ್ವಜನಿಕರಿಂದ ಗೆದ್ದು ಸಾರ್ವಜನಿಕರನ್ನ ಅವಮಾನಿಸ್ತಾ ಇದ್ದೀರಿ, ದೇಶಕ್ಕೆ ಅಪಮಾನ ಮಾಡ್ತಿದ್ದೀರಿ. ವಿದೇಶದಲ್ಲಿ ಕುಳಿತು ಸಂಸತ್ತಿನಲ್ಲಿ ಮಾತನಾಡಲು ನಮಗೆ ಅವಕಾಶ ಸಿಗ್ತಿಲ್ಲ ಅಂತ ಹೇಳ್ತೀರಿ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ ಅಂತ ಪ್ರಜ್ಞಾ ಠಾಕೂರ್ ಕಿಡಿಕಾರಿದ್ದಾರೆ. ಲಂಡನ್ ಮುಂಬೈ ನಡುವೆ ಹಾರಾಟ ನಡೆಸ್ತಾ ಇದ್ದ ಏರ್ ಇಂಡಿಯಾ ವಿಮಾನದ ಶೌಚಾಲಯದಲ್ಲಿ ಧೂಮಪಾನ ಮಾಡಿ ಅನುಚಿತವಾಗಿ ವರ್ತಿಸಿದ್ದಾನೆ. ಈ ಸಂಬಂಧ 37 ವರ್ಷದ ಭಾರತ ಮೂಲದ ಅಮೆರಿಕ ನಿವಾಸಿ ರಮಾಕಾಂತ್ ಎಂಬಾತನನ್ನ ಬಂಧಿಸಲಾಗಿದೆ. ಇನ್ನು ವಿಮಾನದಲ್ಲಿ ಧೂಮಪಾನ ಮಾಡೋದು ಕಾನೂನು ಬಾಹಿರವಾಗಿದೆ. ಆದರೆ ಆರೋಪಿ ಶೌಚಾಲಯಕ್ಕೆ ಹೋಗ್ತಾ ಇದ್ದಂತೆ ಅಲಾರಾಂ ರಿಂಗ್ ಆಗಿದೆ. ಎಲ್ಲ ಸಿಬ್ಬಂದಿಗಳು ಹೋಗಿ ಪರೀಕ್ಷಿಸಿದಾಗ ಆರೋಪಿ ಕೈಯಲ್ಲಿ ಸಿಗರೆಟ್ ಸಿಕ್ಕಿತಂತೆ. ಪಶ್ಚಿಮ ಬಂಗಾಳದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಇದರಲ್ಲಿ ಹೈಸ್ಪೀಡ್ ರೈಲಿನ ಕೋಚ್ನ ಕಿಟಕಿ ಗಾಜುಗಳು ಹಾನಿಗೊಳಗಾಗಿವೆ. ಪಶ್ಚಿಮ ಬಂಗಾಳದ ಮರ್ಷಿದಾಬಾದ್ ಜಿಲ್ಲೆಯ ಫರಕ್ಕಾ ಬಳಿ ತಡರಾತ್ರಿ ಒಂದು ಘಟನೆ ನಡೆದಿದೆ. ಇನ್ನು ರೈಲಿಗೆ ಕಲ್ಲು ತೂರಿದ್ದರಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿದ್ದು ತಿಂಗಳಲ್ಲಿ ಇದು 2ನೇ ಘಟನೆಯಾಗಿದೆ. ಮುಂಬೈನ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ವಿದೇಶದಿಂದ ಮುಂಬೈಗೆ ಬಂದಿದ್ದ 3 ಪ್ರಯಾಣಿಕರಿಂದ 1.40 ಕೋಟಿ ಮೌಲ್ಯದ 3 ಕೆಜಿ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರಯಾಣಿಕರು ಒಳ ಉಡುಪು ಮತ್ತು ಪಾದರಕ್ಷೆಗಳ ಒಳಭಾಗದಲ್ಲಿ ಚಿನ್ನವನ್ನು ಮುಚ್ಚಿಟ್ಟಿರುವುದು ಪತ್ತೆಯಾಗಿದೆ. ಇಂದು ರಂಗಪಂಚಮಿ ಹಿನ್ನೆಲೆ ಉಜ್ಜಯಿನಿ ಮಹಾಕಾಳೇಶ್ವರನಿಗೆ ವಿವಿಧ ಪೂಜಾ ಕಾರ್ಯ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇತ್ತ ಭೋಪಾಲದಲ್ಲಿ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಜನರು ಪರಸ್ಪರ ಬಣ್ಣಗಳನ್ನು ಬಳಿದುಕೊಂಡು ಸಂಭ್ರಮಿಸಿದ್ರು. ಡಿಜೆ ಹಾಡಿಗೆ ಜನರು ಹುಚ್ಚೆದ್ದು ಕುಣಿದ್ರು. ಬಿಹಾರದಲ್ಲಿ ವಿಶಿಷ್ಟವಾದ ಮದುವೆಯೊಂದು ನಡೆದಿದೆ. 3 ಅಡಿ ವರ ಶ್ಯಾಮ್ ಹಾಗೂ 3.5 ಅಡಿ ವಧು ರೇಣು ಅವರೊಂದಿಗೆ ಹಸೆಮಣೆ ಏರಿದ್ದಾರೆ. ಈ ಜೋಡಿ ಜಾತಿ ಬಂಧವನ್ನ ಮುರಿದು ಬಿಹಾರದ ಮರಹೌರಾದ ಗಾಧಾದೇವಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ. ಗುಜರಾತ್ನ ವಲ್ಸಾದ್ನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವೊಂದರಲ್ಲಿ ಗಾಯಕ ಕೀರ್ತಿಧನ್ ಗದ್ವಿ ಮೇಲೆ ಹಣದ ಸುರಿಮಳೆ ಗೈದಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಚೀನಾದಲ್ಲಿ ಹುಳುಗಳ ಮಳೆ ಸುರಿಯುತ್ತಿದೆ ಎನ್ನುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ರಾಜಧಾನಿ ಬೀಜಿಂಗ್ನಲ್ಲಿ ಸಾಲುಗಟ್ಟಿ ನಿಂತಿರುವ ಕಾರುಗಳನ್ನು ಕಿಟಕಿಗಳು ಆವರಿಸಿರುವ ದೃಶ್ಯ ಕಂಡುಬಂದಿದೆ. ನ್ಯಾಷನಲ್ ಕ್ರಶ್ ನಟಿ ರಶ್ಮಿಕಾ ಮಂದಣ್ಣ ಲ್ಯಾಕ್ಮೆ ಫ್ಯಾಷನ್ ವೀಕ್ನಲ್ಲಿ ರ್ಯಾಂಪ್ ವಾಕ್ ಮಾಡಿದ್ದಾರೆ. ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಆಯೋಜಿಸಲಾಗಿದ್ದ ಲ್ಯಾಕ್ಮೆ ಫ್ಯಾಷನ್ ವೀಕ್ನಲ್ಲಿ ಫ್ಯಾಷನ್ ಮಾಡೆಲ್ಗಳ ಜೊತೆಗೆ ಬಾಲಿವುಡ್ ನಟಿಯರು ಕೂಡ ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿದ್ರು. ಕನ್ನಡತಿ ರಶ್ಮಿಕಾ ಹೈನೆಕ್ ಕಾರ್ಸೆಟ್ ಬ್ಲೌಸ್ ಮತ್ತು ರೇಷ್ಮೆ ಸೀರೆಯನ್ನ ತೊಟ್ಟು ಮಿಂಚಿದ್ರು.